ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ತರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕುಂಭ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಈ ಒಂದು ತಿಂಗಳು ಮೇ ತಿಂಗಳಲ್ಲಿ ವಿಶೇಷವಾಗಿ ನಾವು ನೋಡೋದಾದರೆ ಏರಿಳಿತಗಳು ಕಂಡು ಬರ್ತಾ ಇದೆ. ಕುಂಭರಾಶಿಯವರಿಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ತಾವು ಸುತ್ತಮುತ್ತಲಿನ ಕೆಲವೊಂದು ಜನರ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ವೃತ್ತಿ ದೃಷ್ಟಿಕೋನದಿಂದ ನಾವಿಲ್ಲಿ ನೋಡೋದಾದರೆ ಸಾಕಷ್ಟು ಏರಿಳಿತಗಳು ತಮಗಿಲ್ಲಿ ಕಂಡು ಬರುತ್ತೆ. ಕೆಲಸದ ಸ್ಥಳದಲ್ಲಿ ತಮಗೆ ಅಗತ್ಯವಾದಂಥ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದು ಅತಿ ಉತ್ತಮ. ಮತ್ತು 10ನೇ ಮನೆಯ ಅಧಿಪತಿಯಾದಂಥ ಮಂಗಳ ರಾಹುವಿನ ಜೊತೆಯಲ್ಲಿ ಇರೋದ್ರಿಂದ ಮಂಗಳ ಮತ್ತು ರಾಹು ಅಂಗಾರಕ ದೋಷವನ್ನು ತಮಗೆ ಉಂಟು ಮಾಡ್ತಾರೆ. ಜಾಗೃತಿಯಾಗಿರಬೇಕಾಗುತ್ತೆ. ಈ ತಿಂಗಳ ಪ್ರಾರಂಭದಲ್ಲಿ ವ್ಯಾಪಾರಸ್ಥರಿಂದ ಪರಿಸ್ಥಿತಿ ಉತ್ತಮವಾಗಿರುವಂಥದ್ದು. ತಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ 1ನೇ ಮನೆಯಲ್ಲಿ ಮತ್ತು ತನ್ನದೇ ಆದಂತಹ ಚಿಹ್ನೆಯಲ್ಲಿ ನೆಲೆಸಿರೋದ್ರಿಂದ ತಾವು ಮತ್ತು 7ನೇ ಮತ್ತು 3ನೇ ಮತ್ತು 10ನೇ ಮನೆಯ ಒಂದು ಪೂರ್ಣ ದೃಷ್ಟಿ ಹೊಂದಿರ್ತಾನೆ. ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಆದಾಯದ ಮೂಲಗಳನ್ನು ತಾವು ಸೃಷ್ಟಿಯನ್ನು ಮಾಡ್ತೀರಿ. ಹೊಸ ಯೋಜನೆ, ಹೊಸ ಬೆಳವಣಿಗೆ, ಹೊಸ ಅಭಿವೃದ್ಧಿ, ಹೊಸ ಸ್ಟ್ರಾಟಜಿನ ತಾವು ಯೂಸ್ ಮಾಡ್ತೀರಿ ಕುಂಭರಾಶಿಯವರು ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಬೋದು. ಆಯಾ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಅನುಭವಿಸ್ತೀರಿ. ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ನಾವು ನೋಡೋದಾದರೆ ಪ್ರಾರಂಭದಲ್ಲಿ ತುಂಬ ಮಧ್ಯಮವಾಗಿರ್ತೀರಿ. ಮತ್ತು ತಮ್ಮ ಒಂದು ಶಿಕ್ಷಣದ ಒಂದು ಶೈಕ್ಷಣಿಕ ಜೀವನದಲ್ಲಿ ಕೆಲವೊಂದು ಸಮಯವನ್ನು ತಾವು ನೀಡೋದು ಅತಿ ಉತ್ತಮ. ಅಂದರೆ ಸುತ್ತಮುತ್ತಲಿನ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗಿ ಆ ಒಂದು ವಿಚಾರದಲ್ಲಿ ತಮಗೆ ಬೆಳವಣಿಗೆಗಳು ಆಗೋದಿಲ್ಲ. ಅದನ್ನು ಬಿಟ್ಟು ತಾವು ಸ್ವಲ್ಪ ಕಾನ್ಸಂಟ್ರೇಷನನ್ನು ತಾವು ಮಾಡಬೇಕಾಗುತ್ತೆ ವಿದ್ಯಾರ್ಥಿಯ ಜೀವನದಲ್ಲಿ ಅಂತ ಹೇಳ್ಬೋದು. ಕೌಟುಂಬಿಕ ಜೀವನದಲ್ಲಿ ತಾವು ಏರಿಳಿತವನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. 2ನೇ ಮನೆಯಲ್ಲಿ ಮಂಗಳ, ಬುಧ ಮತ್ತು ರಾಹು ಸಂಯೋಜನೆ ಇರೋದ್ರಿಂದ ತಮ್ಮ ಒಂದು ಕುಟುಂಬ ಸದಸ್ಯರಿಗೆ ಉತ್ತಮವಾದಂಥ ಬೆಳವಣಿಗೆ, ವಿವಿಧ ರೀತಿಯ ಒಂದು ವಾದ ವಿವಾದಗಳು ಸೃಷ್ಟಿಯಾಗುವಂತಹ ಘಟನೆಗಳು ಸಹಿತ ನಡೆಯುವಂಥದ್ದು. ಮತ್ತು ಪ್ರೀತಿ ಸಂಬಂಧದಲ್ಲಿ ನಾವು ನೋಡೋದಾದರೆ ಕೆಲವೊಂದು ಬೆಳವಣಿಗೆಗಳು, ಕಷ್ಟಕರವಾದಂತಹ ಒಂದು ವಿಚಾರಗಳು ಸಹಿತ ಬರುವಂತಹ ಸಾಧ್ಯತೆ ಕುಂಭರಾಶಿಯವರಿಗೆ ಕಾಡ್ತಾ ಇದೆ. ವೈವಾಹಿಕ ಜೀವನದ ಬಗ್ಗೆ ಮಾತಾಡೋದಾದರೆ ಶನಿಯ ದೃಷ್ಟಿ ಇಡೀ ತಿಂಗಳು 7ನೇ ಸ್ಥಾನದಲ್ಲಿ ಇರೋದ್ರಿಂದ ತಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಕೆಲವೊಂದು ಪ್ರಾಮಾಣಿಕತೆಯನ್ನು ತಾವು ಕಾಪಾಡಿಕೊಳ್ಳೋದು ಅತಿ ಉತ್ತಮ ಅಂತಲೂ ಸಹಿತ ತಿಳಿಸ್ಕೊಳ್ತೀನಿ. ಸ್ವಲ್ಪ ಗೊಂದಲಗಳು ಉಂಟಾಗುವಂಥದ್ದು, ಪತಿ ಪತ್ನಿಯ ನಡುವೆ ಕೆಲವೊಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಜಾಗೃತಿಯಾಗಿರಿ. ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತಾಡೋದಾದರೆ ಕೆಲವೊಂದು ಪ್ರಾರಂಭದಲ್ಲಿ ಆರ್ಥಿಕ ಜೀವನ ಅನುಕೂಲ ಫಲಿತಾಂಶಗಳು ಕೊಂಡು ಬಂದರೆ ಮತ್ತೆ ಸ್ವಲ್ಪ ಅರ್ಧ ಮಾಸ ಕಂಪ್ಲೀಟ್ ಆದಮೇಲೆ ದ್ವಿತೀಯಾರ್ಧದಲ್ಲಿ ತಮಗೆ ಕೆಲವೊಂದು ಸಮಸ್ಯೆಗಳು ಆರ್ಥಿಕ ಪರಿಸ್ಥಿತಿಯಲ್ಲಿ ಕಂಡು ಬರುತ್ತೆ. ಜಾಗೃತಿಯಾಗಿರಿ. ಆರೋಗ್ಯದ ದೃಷ್ಟಿಕೋನ ಸ್ವಲ್ಪ ಮಿಶ್ರ ಫಲಿತಾಂಶ ತಮಗೆ ಕಂಡು ಬರುತ್ತೆ. ರೈತರಿಗೆ ಉತ್ತಮವಾದಂಥ ಸ್ಥಾನಗಳು ಬರುವಂಥದ್ದು. ಮತ್ತು ವಿಶೇಷವಾಗಿ ನಾವು ನೋಡೋದಾದರೆ ಶಿಸ್ತುಬದ್ಧವಾದಂತಹ ಜೀವನವನ್ನು ತಾವು ನಡೆಸೋದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಮತ್ತು ಎಲ್ಲ ರೀತಿಯಿಂದನೂ ತಾವು ತಮ್ಮ ಪರಿಶ್ರಮವನ್ನು ತಾವು ಕಾಪಾಡಿಕೊಳ್ಬೇಕಾಗುತ್ತೆ. ಆರೋಗ್ಯದ ಸ್ಥಿತಿಯಲ್ಲಿ, ಬೆಳವಣಿಗೆ ಸ್ಥಿತಿಯಲ್ಲಿ, ಮತ್ತು ಎಲ್ಲವನ್ನು ಒಂದು ಮಾಡುವಂಥ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಅತಿ ಹೆಚ್ಚು ಜಾಗೃತಿಯನ್ನು ವಹಿಸೋದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಕುಂಭರಾಶಿಯ ಮಾಸ ಭವಿಷ್ಯ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಇದೇ ರೀತಿ ತಮ್ಮ ಒಂದು ಪ್ರಶ್ನೆಗಳು ಏನಾದ್ರು ಇದ್ದರೆ ನಮಗೆ ಕಮೆಂಟ್ ಮೂಲಕ ಪ್ರಶ್ನೆಗಳನ್ನು ಕಳಿಸ್ಬೋದು. ಅದಕ್ಕೆ ನಮ್ಮ ಕಡೆಯಿಂದ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬನ್ನು ಸಹಿತ ಆಗೋದಾದರೆ ಎಲ್ಲ ರೀತಿಯ ಒಂದು ಆಧ್ಯಾತ್ಮಿಕವಾದಂತಹ ವಿಡಿಯೋಗಳು ತಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನಮ್ಮ ಒಂದು ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕೆ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.